ಹೆಲೋ ಹಾಯ್ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್ ಟು ಆಲ್. ಕೋಆರ್ಡಿನೇಷನ್ ಇದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ನಾವು ಒಂದು ಹೊಸ ಪ್ಲೇಸ್ಗೆ ಬಂದಾಗ ಅಥವಾ ಒಂದು ಹೊಸ ರಿಲೇಶನ್ಶಿಪ್ ಮಾಡಬೇಕಾದ್ರೆ, ಒಂದು ಹೊಸ ಕಾಲೇಜ್ ಎಲ್ಲಾದರೂ ಎನಿವೇರ್ ಎಟ್ ಎನಿ ಟೈಮ್ ಐ ಕಮ್ ಬ್ಯಾಕ್ ಟು ಎನಿ ಪ್ಲೇಸ್. ಬಟ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಒಂದು ಸಲ ಫ್ರೆಂಡ್ಸ್ ಜೊತೆಗೆ ಅಡ್ಜಸ್ಟ್ ಆಗಿಬಿಟ್ಟು ಅಂತ ಹೇಳಿದ್ರೆ ಅವ್ರು ನಾವು ಏನು ಮಾಡಿದ್ರು ಕೂಡ ಸಹಿಸ್ಕೊಳ್ತಾರೆ. ಕ್ಲೋಸ್ ಫ್ರೆಂಡ್ ಆಗಿದ್ದರೆ ಇನ್ನು ಎಲ್ಲ ಫ್ರೆಂಡ್ಸು ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಪ್ಪ ಅಮ್ಮನೂ ಅಷ್ಟೇ, ನಮ್ಮ ಮಗ ನಮ್ಮ ಮಗಳು ಏನೇ ತಪ್ಪು ಮಾಡಿದ್ರು ಕೂಡ ಅವರು ಕ್ಷಮಿಸ್ತಾನೆ ಬರ್ತಾರೆ, ಮೀನ್ಸ್ ಎಕ್ಸ್ಕ್ಯೂಸ್ ಕೊಡ್ತಾ ಬರ್ತಾರೆ. ಬಟ್ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಕಷ್ಟನೇ, ಹಾಗೆ ಲವಲ್ಲಿ ಸ್ವಲ್ಪ ಕಷ್ಟನೇ ಅಲ್ವಾ? ಬಟ್ ಅವ್ರು ಯಾವ ಥರ ಒಂದು ಸಿಚುವೇಶನಲ್ಲಿ ಇರ್ತಾರೆ, ಯಾವ ಥರ ಚೇಂಜ್ ಆಗ್ತಾರೆ ಅನ್ನೋದು ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಲವ್ವಲ್ಲಿ ಆಗಿರ್ಬೋದು, ಅವ್ರು ಯಾವ ಥರ ಚೇಂಜ್ ಆಗ್ತಾರೆ ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ಅವರು ಚೇಂಜ್ ಆಗಿ ದೂರ ತಳ್ಳೋಕ್ಕಿಂತ ಮುಂಚೆ ಆ ಹಾವಿಂದ ನಾವೇ ದೂರ ಬಂದುಬಿಡಬೇಕು. ಆ ಹಾವು ನಮಗೆ ತಿರುಗಿ ಯಾವಾಗ ಕಚ್ತದೋ ಗೊತ್ತಿಲ್ಲ. ಬಟ್ ಆ ವಿಷ ನಮ್ಗೆ ಏರೋಕ್ಕಿಂತ ಮುಂಚೆ ಅಥವಾ ಅದ್ರ ಜೊತೆ ಕಚ್ಚಿಸ್ಕೊಳ್ಳೋದೇ ಬೇಡ ಅಂತ ಹೇಳಿ ದೂರ ಇದ್ಬಿಡಬೇಕು. ಇದೇ ನಾವು ಫಸ್ಟ್ ಆಫ್ ಆಲ್ ಕಲಿಬೇಕಾಗಿರೋದು. ಬಟ್ ಎಲ್ಲ ಒಂದೇ ಥರ ಅಂತ ಅಂದ್ಕೊಂಡಿರ್ತೀವಿ, ಬಟ್ ಎಲ್ಲ ಒಂದೇ ಥರ ಇರೋದಿಲ್ಲ. ಟೈಮ್ಸ್ ಸಮ್ ಪ್ಲೇಸ್ ಚೇಂಜ್ ಆಗ್ತಾ ಬರ್ತಾರೆ. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್, ಏನಾಯಿತು ಅಂತ ಗೊತ್ತಿರೋದಿಲ್ಲ ಅಲ್ಲ. ಹಂಗಾಗಿ ಎಲ್ಲರ ಜೊತೆನೂ ಒಂದೇ ಥರ ಇರೋದು ಬೇಡ. ಬಟ್ ಯಾರು ಯಾವ ಥರ ಯಾವ ಸಿಚುವೇಶನಲ್ಲಿ ಇರ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ತಾ, ಹಾಗೆ ಫ್ರೆಂಡ್ಶಿಪ್ಪಲ್ಲಿ ಯಾವ ಥರ ಒಂದು ಒಳ್ಳೆ ಕೋಆರ್ಡಿನೇಷನ್ ಬೆಳೆಸ್ಕೋಬೇಕು ಅಂತ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಸಂಜೆ ಆಗ್ತಾ ಬಂತು. ಗುಡ್ ನೈಟ್.